ಅವ್ಯಕ್ತವಾಗಿ. ಹಂಗಾರೆ ಇದ್ರಲ್ಲಿ ದೇವರು ಇದಾನ? ಎಕ್ಸಾಕ್ಟ್ಲಿ ನೋಡಿ, ಪಾಯಿಂಟ್ಸ್ ಬಂತು. ಇದರಲ್ಲಿ ಹೆಂಗಿದೆ? ಯಾಕಂದ್ರೆ ಇದನ್ನು ನಿಲ್ಬೇಕಾದ್ರೆ ಇದಕ್ಕೊಂದು ಆಧಾರ ಬೇಕು. ಅದಕ್ಕೊಂದು ಆಧಾರಕ್ಕೆ ಆ ಶಕ್ತಿ ಬೇಕೇ ಬೇಕು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುತ್ತು ಸ್ಥಳದಲ್ಲೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಎಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳ ಒಳಗೂ ಹೊರಗೂ, ನಮ್ಮ ದೇಹದ ಒಳಗೂ ಹೊರಗೂ ಅಂಟಿಯೂ ಅಂಟದಂತೆ ದೇವರು ಸರ್ವಾಂತರ. ಅದಕ್ಕೆ ಅದು ಜನಪದ ಕವಿ ಎಷ್ಟು ಚೆನ್ನಾಗಿರ್ತದೆ. ಯಾವ್ದು ಎಳ್ಳು ಮನೆಯವರು ಅಂದ್ರೆ ಅವ್ಯಕ್ತವಾಗಿದ್ದಾರೆ. ಆದ್ರೆ ವ್ಯಕ್ತ ಯಾರಲ್ಲಿ? ಅಂದ್ರೆ ಅದರಲ್ಲೂ ಭಕ್ತ ಎಷ್ಟು ಶ್ರೇಷ್ಠ ಅಲ್ಲ. ಆ ನಿರಾಕಾರ ಪರವಸ್ತುವಿನ ಸಾಕಾರ ಬಾಡಿಯೇ ಏನ್ ಸಾಮಾನ್ಯ ಮೈ ಜುಮ್ಮ ಅನ್ನುತ್ತೆ. ಆ ಭಕ್ತನ ಬರೇ ಜಸ್ಟ್ ಹಿಂಗ್ ಹೋಗ್ತಾ ಇದ್ರೆ ಭಕ್ತನ ನೋಟ ಮಾತ್ರದಿಂದ ಇರ್ತಕ್ಕಂತಹ ಜೀವಿಗಳು ರೆಕಾರ್ಡಿಂಗ್ ಇರುತ್ತಲ್ಲ, ಆ ರೆಕಾರ್ಡಿಂಗ್ ಡಿಲೀಟ್ ಆಗುತ್ತೆ. ಸುಳಿದ ಜಲವೆಲ್ಲ ಪಾವನ. ಜಲ ಯಾಕೆ ಪಾವನ ಆಗುತ್ತೆ? ಅಲ್ಲಿರ್ತಕ್ಕಂಥ ಕ್ರಿಮಿಕೀಟ ಅನ್ನೋದಲ್ಲ, ಅವು ಪಾವನ. ಬರೀ ಜಸ್ಟ್ ಒಲ್ದು ಮಾತಾಡಿಸಿದ್ರೆ ಅಂತ ಭಕ್ತ ದೈಹಿಕ ದೇಹಿಯಾದಂತಹ ಅಕ್ಕಮಾದೇವಿ ತಾಯಿಯವರು ಸುಮ್ಮನೆ ಲಿಂಗ ಲೀಲೆಗೋಸ್ಕರ ಭವತಿ ಭಿಕ್ಷಾಂದೇಹಿ ಅಂತ ಅಂದು ಆ ತಾಯಿಗೆ ಒಂದು ದಿನ ನೀವೇನಾದ್ರು ತೃಪ್ತಿ ಪಡಿಸಿದ್ರೆ ನೀವು ಜನ್ಮ ಜನ್ಮಾಂತರದ ಕೋಟ್ಯಾಂತರ ವರ್ಷ ಪೂಜೆ ಮಾಡಿದ್ವಲ್ಲ, ಅಲ್ಲಿ ಜಸ್ಟ್ ಒಂದು ದಿನ ತೃಪ್ತಿಗೆ ಸಮಬಾರ. ಯಾಕಂದ್ರೆ ಅಷ್ಟು ಪವರ್ ಭಕ್ತಿ. ಹಂಗಾಗಿ ಭಕ್ತ ಅಂದ್ರೆ ಅತ್ಯಂತ ಶ್ರೇಷ್ಠ. ಅಂತಹ ಸದ್ಭಕ್ತರು ನಾವು ನೀವೆಲ್ಲ ಆ ಮಹಾಗುರು ಬಸವಣ್ಣನವರ ಕೃಪೆಯಿಂದ ನಮ್ಗೆ ಅಂತ ಶಕ್ತಿ ಕೊಡ್ಲಿ, ಸದ್ಭಕ್ತರಾಗದ ಶಕ್ತಿಯನ್ನ ಕೊಡ್ಲಿ. ನೆಕ್ಸ್ಟ್ ಕ್ವಶನ್. ಭವದ ವಿಸ್ತಾರ ಮತ್ತೆ ಭವವನ್ನು ಕಳೆಯುವಂತ. ಸೊ ನಾನು ಯಾಕೆ ಈ ವಿಷಯ ಇದ್ದೀನಂದ್ರೆ, ಕೆಲವರು ಭವನ ಜನ್ಮಾಂತರಗಳನ್ನು ಒಪ್ಪಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಜನ್ಮಾಂತರಗಳು ಯಾರು ಹೊಸತದೋ? ಯಾಕಂದ್ರೆ ವಚನಗಳು ಎಲ್ಲ ಟೈಪ್ಸ್ ವಚನಗಳಿದಾವೆ. ವಚನಗಳು ಇದಾವ ಇಲ್ಲ ನೋಡ. ಆಗ್ಲೇ ನಾನು ಹೇಳಿದ ಚನ್ನಬಸವಣ್ಣನಿಗೆ ಒಂದ್ ಕಡೆ ಚನ್ನಬಸವಣ್ಣರು ಹೇಳ್ತಾರೆ, ಯತ್ರ ಜೀವ ತತ್ರ ಶಿವನೆಂಬ ಬಾಲಭಾಷೆಗೆ ಕೇಳಲಾಗದು. ಯತ್ರ ಜೀವ ತತ್ರ ಶಿವನಾದ ಜೀವನಿಗೆ ಮರಣ ಬೇಕೋ, ರುಜೆ ಬೇಕೋ, ಕರ್ಮ ಬೇಕೋ, ಪ್ರಳಯ ಬೇಕೋ. ಇದು ಕಾರಣ. ಯತ್ರ ಜೀವ ತತ್ರ ಶಿವನಲ್ಲ, ಉತ್ಪತ್ತಿ ಸ್ಥಿತಿ ಲಯವಹಿತ ಪರಶಿವನು ಸದ್ಭಕ್ತರಲ್ಲಿಪ್ಪನಲ್ಲದೆ ಮತ್ತೆ ಎಲ್ಲಿಯೂ ಇಲ್ಲ. ಹೆಂಗ್ ಹೇಳ್ತಾರಲ್ಲ, ಆದ್ರೆ ಬಸವಣ್ಣರು ಹೇಳ್ತಾರೆ, ಎತ್ತ ನೋಡಿದತ್ತ. ಹಂಗಾಗಿ ವಚನಗಳನ್ನ ಅಧ್ಯಯನ ಮಾಡಿ ಸರಿಯಾಗಿ ನಾವು ಇದು ಮಾಡ್ಕೋಬೇಕಾಗಿ. ಇವ್ರು ಯಾವ ದೃಷ್ಟಿಯಲ್ಲಿ ಹೇಳಿದ್ರು, ಚನ್ನಬಸವಣ್ಣ ಅವ್ರು ಹೇಳಿದ್ರು ಸರಿ, ಇವ್ರು ಹೇಳಿದ್ರು ಸರಿ, ದೃಷ್ಟಿಕೋನವನ್ನ ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಹಂಗಾಗಿ 84 ಲಕ್ಷ ಜೀವರಾಶಿಗಳು ಈ ಸೃಷ್ಟಿಯಲ್ಲಿ ಇರೋ ಇಲ್ಲೋ ನಾವು ಕಣ್ಣಿಗೆ ನೋಡ್ತಾ ಇದ್ವಲ್ಲ. ಮತ್ತೆ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಬೀಜ 21 ಲಕ್ಷ. ಬೀಜ ಅಂದ್ರೆ ಯಾವುದು? ಗಿಡ ಮರ ಬಳ್ಳಿಗಳಲ್ಲಿ ಆತ್ಮ ರೊಟೇಷನ್ಸ್. ಆ ಆತ್ಮ ಅಂದ್ರೆ ನಾವೇ. ಆಮೇಲೆ ಜರಾಯುಜ 21 ಲಕ್ಷ. ಜರಾಯುಜ ಅಂದ್ರೆ ನೀರಿನಲ್ಲಿರ್ತಕ್ಕಂಥ. ಇಂತು 84 ಲಕ್ಷ ಜೀವರಾಶಿಯೊಳಗೆ ಒಂದೊಂದು ಜನ್ಮದೊಳಗೆ ಸಹಸ್ರ ವೇಳೆ ಹುಟ್ಟಿ ಬಂದ ಪರಿಯಂತಿರಲಿ ಮನುಷ್ಯ ದೇಹ ಬಿಡಿದು. ಮತ್ತೆ ಅದು ಹೇಳ್ತಾರೆ ಷಣ್ಮುಖ ಶಿವಗಳು ಎಷ್ಟು ಚೆನ್ನಾಗಿ ತಂದೆಯ ಬೇಕಾದ ದಿಸೆಯಿಂದ ತಾಯಿಯ ಹೊಸರಲ್ಲಿ ನಿಂದು ಪಿಂಡ ವರ್ಧನವಾಗಿ 9 ತಿಂಗಳ ಪರ್ಯಂತರ ಏನು ಬಾಡಿ ಒಳಗೆ ಏನು ಬಹಳ ಸೇಫ್ ಆಗಿರುತ್ತ ಪಿಂಡ, ಅದು ಹೇಳ್ತಾರ. ಸುಡುವ ಜಠರಾಗ್ನಿಯ ಬಾಧೆ, ಕಡಿವ ಜಂತು ಜಂಗುಳಿಯ ಬಾಧೆ. ಸುಡುವ ಜಠರಾಗ್ನಿ ಅಂದ್ರೆ ಬಾಡಿ ಒಳಗೆ ಬೆಂಕಿ ಇದೆಯಿಲ್ಲ ನೋಡ್ರಿ. 60 ಕ್ಯಾಂಟ್ ಬೇಕಾದ್ರೆ ಉರಿತಂತ ಅವ್ರ ಒಳಗಡೆ. ಇಂತು ಅನಂತ ಬಾಧಿಯಿಂದ ಅನಂತರ ಆತ್ಮ ಪ್ರವೇಶವಾದ ತಕ್ಷಣನೇ ಹುಡುಕ್ತದ. ಸೊ ಯಾವ ಬಾಡಿಗೆ, ಯಾವ ವರ್ಗಕ್ಕೆ, ಯಾವ ಆತ್ಮವನ್ನ ಟಚ್ ಮಾಡ್ಬೇಕಂತ ಈ ವರ್ಲ್ಡ್ ಸಿಸ್ಟಮ್ಸ್ ಇದೆ. ಅದೆಲ್ಲ ವಚನದಲ್ಲಿ ಹೇಳಿದ್ದಾರೆ ಅವರು. ಯಾಕಂದ್ರೆ ಇಲ್ಲಿ ಪಾರ್ವತಮ್ಮನ ಆತ್ಮ ತಗೊಂಡೋಗ್ಬಿಟ್ಟು ಅಲ್ಲಿ ರಾಜಸ್ಥಾನದಲ್ಲಿ ಯಾವ ಗರ್ಭದಲ್ಲಿ ಇಡಬೇಕಂತ ಅಲ್ಲೊಂದು ಸಿಸ್ಟಮ್ಸ್ ಇದೆ. ನಾವು ಅದ್ರ ಬಗ್ಗೆ ಏನು ಸರಿಯಾಗಿ ಇದು ಮಾಡಿಲ್ಲ. ಪಿಂಡ ವರ್ಧನವಾಗಿ ಅವಾಗ ಅಲ್ಲಿ ಜಾತಿ ಸ್ವರೂಪ ಉದಯವಾಗುತ್ತದೆ. ಜಾತಿ ಸ್ವರೂಪ ಅಂದ್ರೆ ಸೊ ಈ 84 ಲಕ್ಷ ಜೀವರಾಶಿಗಳು ತಿರುಗಿರೋದು. ಅವಾಗ ಮುಂದೆ ಏನು ಹೇಳ್ತಾ ಅದು ಅಲ್ಲಿ ಇದಾಗ್ಬಿಟ್ಟು ಇನ್ಮೇಲೆ ನಾನು ಹುಟ್ಟಿದ ತಕ್ಷಣ
ಈ ಭವಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಶಿವದೋ ಶಿವದೋ ಎಂದು ಮೊರೆ ಇಡುವ ಸಮಯದಲ್ಲಿ ವಿಷ್ಣು ಪ್ರಸೂತಿ ಎಂಬ ಗಾಳಿ ಬೀಸಲು ಊರ್ಧ್ವಮುಖವಾಗಿ ಕುಳ್ಳಿದ್ದ ಶಿಶುವು ಗರ್ರನೆ ತಿರುಗಿ ಅಧೋಮುಖದಲ್ಲಿ ಬಾಲ ತನ್ನ ಮಲಮೂತ್ರದಲ್ಲಿ ಹೊರಳಾಡಿ. ನೋಡಿ ಹೇಗಿದೆ ವಚನ, ಹೊರಡ್ತೀವಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾರೆ. ಆನಂತರ ಯೌವನ ಒದಗಿದ ಟೈಮಿನಲ್ಲಿ ಕಾಮದಲ್ಲ ಕರಗಿ ಇದೆಲ್ಲ ಹೇಳ್ತಾ ಹೇಳ್ತಾ ಇಂತೆ ಭವಕ್ಕೆ ಬರಲಾರದೆ ನಿಮ್ಮ ಮೊರೆ ಹೊಕ್ಕೇನಯ್ಯ. ಆಮೇಲೆ ವಯಸ್ಸಾದದ್ದು ಏನ್ ಹೇಳ್ತಾರೆ, ಕಾಲ ಮೇಲೆ ಕೈಯನ್ನೂರಿ ಮುಪ್ಪಾವರಿಸಿ ನೆರೆತರೆಗಳ ಇದಾಗಿ ರೋಗ ರುಚಿಗಳಿಂದ ಎಲ್ಲ ಆವರಿಸಿ ಭವಕ್ಕೆ ಹೋಗೋದನ್ನ ಮೊರೆ ಹೋಗ್ತು ನಿಮ್ಮ ದಾಟಿದನೆಯ ಖಂಡೇಶ್ವರ ಅಂತ ಹೇಳ್ತಾರೆ. ಹಂಗಾಗಿ 84 ಲಕ್ಷ ಜೀವರಾಶಿಗಳಿಗೆ ಆತ್ಮ ಫೇಷನ್ ಹೊಡಿತಾ ಇದೆ. ಇದನ್ನ ತಪ್ಪಿಸ್ಲಿಕ್ಕೆ ಯಾರು ಸಾಧ್ಯ ಅಂದ್ರೆ ಭಕ್ತರಿಗೆ ಮಾತ್ರ ಸಾಧ್ಯ, ಅಂತ ಗುರುವಿನ ಕಾರುಣ್ಯದಿಂದ ಮಾತ್ರ ಸಾಧ್ಯ. ನೆಕ್ಸ್ಟ್ ಆ ದೀಕ್ಷಾ ಪ್ರಕ್ರಿಯೆಯಲ್ಲಿ ನೆಕ್ಸ್ಟ್ ಇದು ಬರುತ್ತೆ. ನೆಕ್ಸ್ಟ್ ಏನಿದೆ, ದೇಹ ಲಿಂಗ ಸ್ಪರ್ಶದಿಂದ ದೇವಾಲಯವಾದ ಮೇಲೆ ರೋಗಾದಿ ಬಾಧೆಗಳು, ಹಸಿವು, ಕೃಷಿ, ಜನನ ಮರಣಗಳುಂಟೆ. ಹೋಗ್ಲಿ, ವಿಷಯ ಕರೆಕ್ಟ್ ಇದೆ ಇಲ್ಲ, ಸಬ್ಜೆಕ್ಟ್ ನಾನು ಇಟ್ಟಿರೋದು ವಿಷಯ ಸರಿ ಇದೆ ಇಲ್ಲ. ಸರಿ. ಲಿಂಗ ಸ್ಪರ್ಶದಿಂದ ದೇವಾಲಯವಾದ ಮೇಲೆ, ಕಾಯವೇ ದೇವಾಲಯ ಇಲ್ವಾ? ಶರಣ ಹೇಳಿಲ್ವಾ? ಕಾಯವೇ ಕೈಲಾಸ, ಕಾಯವೇ ದೇವಾಲಯ. ಇದು ಆದ್ಮೇಲೆ ಈ ದೇಹಕ್ಕೆ ರೋಗ ರುಜಿನ ಉಂಟೆ. ಉಂಟೆ, ಹಸಿವು, ಕೃಷಿ, ನಿದ್ರೆ, ಜನನ ಮರಣ ಉಂಟೆ. ಇದ್ರ ಬಗ್ಗೆ ಡಿಸ್ಕಷನ್ ದಯಮಾಡಿ ವಚನಗಳು ಎಲ್ಲರೂ ಚರ್ಚೆ ಮಾಡೋಣ, ಮುಕ್ತವಾಗಿ ಚರ್ಚೆ ಮಾಡೋಣ. ಅದಕ್ಕೆ ವಚನಗಳೆಲ್ಲ ತಗೊಳ್ಳೋಣ. ಸಾಮಾನ್ಯರೆಲ್ಲ ದಯಮಾಡಿ ರೂಟ್ ಅಂತ ತಿಳ್ಕೊಳ್ಳೋಣ. ಊರಿಗೆ ದಾರಿಯನ್ನು ನಮ್ಮ ಶರಣಪ್ಪರ ಹೇಳ್ಲಿ ಅಥವಾ ಇನ್ನೊಬ್ಬರನ್ನ ಯಾರಾದ್ರೂ ಅಕ್ಕರ ಹೇಳ್ಲಿ, ನಿಜದ ನೆಲೆಯನ್ನ ದಯಮಾಡಿ ಯಾರಾದ್ರೂ ಹೇಳಿದ್ರು ಸಹ ವಿಪಣರು ಹೇಳಿದ್ರು ನಂಬಬೇಕು. ಹೇಳಿದ್ರು ಅಲ್ಲಿ ಯಾವುದೇ ರೀತಿಯ ಏನಪ್ಪ ಏನ್ ಹೇಳಿದ್ರು, ಏನ ಗೋಷ್ಠಿ ಆಯ್ತು, ನಥಿಂಗ್. ಗೋಷ್ಠಿ ಸರಿದೇ ಇಲ್ಲ, ಗೋಷ್ಠಿ ದಯಮಾಡಿ ಇನ್ನೂ ಸದುಪಯೋಗ ಮಾಡ್ಕೊಳ್ಳೋಣ. ಆಡೋರೆಲ್ಲರೂ ಗೆಲ್ಲಲ್ಲ. ಆಡೋರೆಲ್ಲರೂ ಗೆಲ್ಲಲ್ಲ, ನೋಡೋರೆಲ್ಲರೂ ಆಟಗಾರರಲ್ಲ. ಆಡೋರೆಲ್ಲರೂ ಗೆಲ್ಲಲ್ಲ. ಒಂದ್ ನಿಮಿಷ ಸ್ವಲ್ಪ ಜೋಕ್ನು ಅಲ್ಲ. ಇದು ನಡೆದ ಘಟನೆ. ಮೊನ್ನೆ IPL ನಲ್ಲಿ ಒಬ್ಬ ವ್ಯಕ್ತಿ ಏನಂತಾರೆ, ಬೆಟ್ಸ್ ಅಂದ್ರೆ ಏನಂತಾರೆ, ಬೆಟ್ಟಿಂಗ್ ಕಟ್ಟಿ ಬಿಟ್ಟು ಸೋತ್ ಬಿಟ್ಟಿದ್ದಾನೆ. ಒಂದಲ್ಲ ಎರಡಲ್ಲ ಮೂರಲ್ಲ ಬಹಳ ಸೋತ್ ಬಿಟ್ಟಿದ್ದಾನೆ. ಇನ್ನೇನು ಮುಖ ತೋರ್ಸೋದು ಬೇಡ, ಸತ್ತೋಗ್ಬಿಡೋಣ, ಅಲ್ಲಿ ಹೆಂಗ್ ಬಿಡ್ದು ಅರ್ಥ ಸತ್ತೋಗ್ಬಿಡೋಣ ಅಂತ ಬಂದಿದ್ದಾನೆ. ಅಲ್ಲಿ ಬಂದು ಯಾಕೋ ಸ್ವಲ್ಪ ಅಲ್ಲೊಂದು ಮಠ ಇತ್ತು, ಸ್ವಲ್ಪ ಮಠದ ಹತ್ರ ಹೋಗಿ ಬಂದು 8 ಗಂಟೆಗೆ ಬಂದಿದ್ದ. ಹೋಗಿ ಬಂದು ನಾನು ಫಿನಿಶ್ ಆಗ್ಬಿಡೋಣ ಅಂತ ಬಂದಾನೆ. ಅಲ್ಲಿ ನಮ್ಮ ಆಶ್ರಮದ ಕಟ್ಟೆ ಮೇಲೆ ಮಲಗಿದ್ದಾನೆ. ನಮ್ಮ ಸಿದ್ದಣ್ಣ ಇದ್ದಾನೆ ಅಲ್ಲಿ. ಈ ಸಿದ್ದಣ್ಣ ಏನ್ ಹೇಳ್ತಾರೆ, ಏನ್ ಬಂದ್ಬಿಡ್ತೀರಿ, ಒಂದು ಬ್ಯಾಗ್ ತಂದಿಲ್ಲ, ಏನಿಲ್ಲ, ನಾವು ಹೆಂಗ್ ನೋಡ್ಬೇಕು, ಒಂದೇ ಸರಿ ಬಂದು ಮಲ್ಕೊಂಡ್ಬಿಟ್ಟಿಲ್ಲ, ಯಾರು ಬೇಕು ಅಂತ ಕೇಳಿದ. ಅಷ್ಟೊತ್ತಿಗೆ ನಾನು ಬ್ಯಾಂಗ್ಳೂರ್ ಇಳಿದು ಬಂದ ತಕ್ಷಣ ಯಾರಪ್ಪ ನೀನು ಅಂತ ಕೇಳಿದೆ. ನಾನು ಹುಬ್ಳಿಯಿಂದ ಬಂದೀನಿ. ಹುಬ್ಳಿಯಲ್ಲಿ ಒಬ್ಬರು ಹೆಸರು ಹೇಳಿದ್ರು, ಅವರು ನನಗೆ ಪರಿಚಯ ಇದ್ರು. ಯಾಕಪ್ಪ ಬಂದೀಯಾ? ಆಮೇಲೆ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಬಾ ಫೋನ್ ಮಾಡೋಣ ಅಂತ ಕರ್ಕೊಂಡ್ಬಂದು ಅವನೇನ್ ಮಾಡ್ದ, ಅವ್ರ ಮನೆಗೆ ಫೋನ್ ಹಚ್ಚಿ ಗೊಳೆ ಅಂತ ಅಳ್ತಾ ಇದ್ದ. ಆಯ್ತು ನನ್ನ ಕಡೆ ಕೊಡು ಅಂತ ಬಿಟ್ಟು ನಾನು ಫೋನ್ ಎತ್ತಿ ಮಾತಾಡಿದ್ರೆ ಅವನು ಅವ್ರು ಹೇಳ್ಬಿಟ್ರು, ರಿಯಲಿ ಇಷ್ಟು ಲಕ್ಷ ರೂಪಾಯಿ ಆಡ್ ಸೋತು ಬಂದಿದ್ದಾನೆ, ದಯಮಾಡಿ ಅವನು ಎದಕ್ಕೋ ಬಂದಿದ್ದಾನೆ, ನನ್ನ ಡೌಟ್ ಬಂದು ಯಾಕೆ ಒಳ್ಳೆಯಪ್ಪ ಸಾಯ್ಲಿಕ್ಕೆ ಬಂದಿದ್ದಾನೆ, ಏನ್ ಮಾಡೋದು ಇಲ್ಲ ಅಂತ ಕೇಳಿದೆ ನಾನು. ಇಲ್ಲ, ಏನಾದ್ರು ಮಾಡಿ ಬಸವ ಮಾಡ್ಬೇಕು ಸ್ವಾಮೀಜಿ, ನೀವು ಅವ್ನ ಕಾರ್ದಲ್ಲಿ ಇಟ್ಕೊಂಡಿದ್ರಿ, ಬೆಳಗ್ಗೆ ನಾವು ಅಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿ ನಮ್ಮ ಸಿದ್ದಣ್ಣ ಬೆಳಗ್ಗೆ 12 ಗಂಟೆವರೆಗೂ ಅವ್ನು ಬಿಟ್ಟು ಎಲ್ಲೇನೂ ಹೋಗಿಲ್ಲ. ಅವ್ನು ರಕ್ಷಣೆ ಮಾಡಿದ್ವಿ. ಅಂದ್ರೆ ಎದಕ್ ಬಂದಿದ್ದವನು, ಎದಕ್ ಸಾಯಲಿಕ್ಕೆ ಅಂದ್ರೆ ಹೇಳ್ತಿದ್ರು, ಸಾಯ್ತಿರ್ತಾರೆ. ಅಲ್ಲಿ ಆಟ ಆಡೋದು ಬೇರೆ, ಸಾಯೋದು ಬೇರೆ, ನೋಡೋದು ಈ ತರ ಇರುತ್ತಲ್ಲ. ಇಲ್ಲಿ ನಾವು ಸೇರಿರೋದು ಯಾವ ಆಟ ಇದು? ಶಿವಯೋಗ
ಶಿವಯೋಗದ ಹೈ ಲೆವೆಲ್ ಟೀಚರ್ ತಗೊಂಡು ಹೋಗ್ತಾರೆ. ದಯಮಾಡಿ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಮಾತು ಹೇಳ್ತೀನಿ. ಶರಣರು ಇವರು, ಮಹಾತ್ಮರು ಇವರು ಲಿಂಗಾಂಗ ಸಾಮರಸ್ಯವನ್ನ ಪಡೆದಿದೆ. ನಾವು ಹೆಂಗ ಅವ್ರು ಕಂಡುಹಿಡಿಬೇಕಂದ್ರೆ ಖಂಡಿತ ಹೇಳ್ತೀನಿ, ಫುಲ್ ಸರ್ಚ್ ಮಾಡಿದ್ದೀನಿ ನಾನು ಕೆಲವು ವಚನಗಳನ್ನ. ಅವರ ಉಸಿರಾಟ ಸ್ಟಾಪ್ ಆಗಿರುತ್ತೆ. ಯಾರ ಉಸಿರಾಟ? ಲಿಂಗ ಅಂಗ ಸಮರಸವಾದಂತ ಶರಣರ ಉಸಿರಾಟವೇ ಸ್ಟಾಪ್. ಅದಕ್ಕೆ ನಾನು ಸಾಕಷ್ಟು ಆಧಾರ ವಚನಗಳನ್ನು ಕೊಡ್ತೀನಿ. ಅದಕ್ಕೆ ಯಡಿಯೂರು ಸಿದ್ದಲಿಂಗೇಶ್ವರ ಏನ್ ಮಾಡಿದ್ರು ಆಯ್ತಾ? ಭೂಮಿ ಒಳಗಿದ್ರು, ನೀರಿನೊಳಗಿರಬಲ್ಲರು, ಹಸಿವೆ ಖುಷಿಗಳ ಗೆಲ್ಲಬಲ್ಲರು. ಅದು ಹಸಿವೆ ಖುಷಿ ಸಬ್ಜೆಕ್ಟ್ ಇದೆ. ಏನು ಉಸಿರಾಟ ಸ್ಟಾಪ್ ಆಗ್ಬೇಕಾದ್ರೆ ಆ ಉಸಿರು ಹೆಂಗ್ ಹೋಗಿರುತ್ತೆ, ಯಾವ ಮಳೆಗೆ ಹೋಗಿ ಅಲ್ಲಿ ಏನಾಗಿರುತ್ತೆ. ಸೊ ಹೈ ಲೆವೆಲ್ ವಿಷಯಗಳನ್ನ ನಾನು ವಿಪಣ್ಣ ಹೇಳ್ತಿದ್ರೆ ಮುಂದುವರಿಸಬೇಕಾಗಿತ್ತು. ಇದು ಪೈಪೋಟಿ ಅಂತ ಬಂದ್ರೆ ಪೈಪೋಟಿ ನಾವು ಬಂದದ್ದು ಸಹಿತ ಪೈಪೋಟಿಯಿಂದಲೇ ಬಂದಿರೋದು. ಇಲ್ಲಿ ಡಾಕ್ಟರ್ಸ್ಗಳು ಇದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಇಲ್ಲಿ ಒಂದು ಕ್ವಶನ್ ಶಂಕೆ ವಿಜ್ಞಾನದ ಪ್ರಕಾರ ನಾನು ಹೋಗ್ತೀನಿ ಪೈಪೋಟಿ. ಭವಚಕ್ರದ ರೊಟೇಷನ್ ಅಲ್ಲಿ ಇದು ಹೆಂಗ್ ಪೈಪೋಟಿ? ಅದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೋಡಿ. ಈಗ ಅವರು ಏನಂತ ಅಂದ್ರೆ ಈ ಹುಟ್ಟು ಸಾವು ಎಲ್ಲಿ ಉಳಿಸುತ್ತವ್ರು ಏನಾದ್ರು ಹೇಳೇನ್ರಿ, ಸುಮ್ಮನೆ ಯಾಕೆ ಇದು ಯಾಕೆ ಹಚ್ತೀರಿ ಇವತ್ತು ಅಂತ ಅನ್ನೋ ಮಾತು ಕೇಳ್ತಾರ ಅವ್ರ ಪ್ರಶ್ನೆ. ಅಲ್ಲ ನೀವು ಕೇಳೋದ್ರಿ, ನೀವು ನೆನಪಿರಿ, ನೀವು ಕೇಳಲ್ಲ. ಆ ನಂಬಿಕೆ ಇದ್ದವ್ರು ಈ ಪ್ರಶ್ನೆ ಕೇಳ್ತಾರೆ. ಹೌದಲ್ಲ? ಇದಕ್ಕೆ ಏನಂತಂದ್ರೆ ಹುಟ್ಟು ಸಾವು ಐತಿ ಇಲ್ಲ ಅಂತ ನನಗೆ ಪ್ರಾಕ್ಟಿಕಲ್ ಆಗಿ ಒಂದು ಸರಳವಾಗಿರ್ತಕ್ಕಂಥದ್ದು ಹೇಳ್ಬೇಕು ಅಂತಂದ್ರೆ, ಒಂದೇ ತಾಯಿ ಗರ್ಭದೊಳಗೆ 2 ಶಿಶು ಹುಟ್ಟಿರ್ತಾವೆ. ಒಂದೇ ತಾಯಿ ಗರ್ಭದೊಳಗೆ ಒಂದೇ ಮನೆ ಹುಟ್ಟಿರ್ತಾವೆ, ಒಂದೇ ಸ್ಕೂಲಿಗೆ ಕಳಿಸಿರ್ತಾರೆ, ಒಂದೇ ಆಟ ಪಾಠ ಎಲ್ಲ ಒಂದೇ ಇರುತ್ತೆ. ಆಗ ಒಬ್ಬ ಪ್ರೀತಿ ಆಗ್ತಾನೆ, ಒಬ್ಬ ಏನೋ ಆಗ್ತಾನೆ. ಯಾಕೆ ಹಿಂಗಾತು? ಎಜುಕೇಶನ್ ಇಂಪ್ಲಿಕೇಶನ್ ಅದಕ್ಕೆ ಇಲ್ಲಿ ಲಿಖಿತ ಅಂತ. ಹಂಗ ಮೊದಲೇ ಇನ್ನೊಂದು ಒಂದು ನಮ್ಮ ತೋಟದೊಳಗ ಹತ್ತ ಚಂದನ ಅಂತ ಒಂದು ಗಿಡ, ಮರ. ಇವ್ರು ಏನ್ ಮಾಡ್ತಾರೆ, ಬರೇ ಏನ್ ಮಾಡ್ತಾರ ಅದು ಶ್ರೀಗಂಧ ರಕ್ತಚಂದನ ಈಗ ಈ ರಕ್ತಚಂದನ ಶ್ರೀಗಂಧ ಐತಿ, ಅವ್ರು ಹೊಳ್ತಾರಲ್ಲ, ಅಷ್ಟು ದುಡ್ಡು ಇಲ್ವಲ್ಲ. ಹೆಂಗಿದ್ರು ಈಗ ನಾವು ಲಾಸ್ ಆಗಿಬಿಟ್ಟಿವಲ್ಲ. ಈಗ ಅದು ಶ್ರೀಮಂತರಂತ ಹೇಳ್ಬಿಟ್ರು ಅವರು, ನಮ್ಮ ಹತ್ರ ದುಡ್ಡು ಇರ್ಬೇಕು. ಈಗ ನಾವು ಅದನ್ನ ಕೇಳಂಗಿಲ್ಲ. ಅದನ್ನ ಹೆಂಗ ತುಂಬಿಸ್ತೀರಿ ತುಂಬಿಸ್ರಿ. ಏನಾಯ್ತು ಅಂದ್ರೆ ಹಚ್ಚಿದ್ರು ಪಾಪ ನೀರು ಅದೆಲ್ಲ ಬೇಕಾಗಿಲ್ರಿ. ನೀವು ಶ್ರೀಮಂತ ವರ್ಷದಲ್ಲಿ MBBS ಶ್ರೀಮಂತರಿದ್ರೆ ಹೋಗ್ತಾರ. ನಾವು ಮನೆಗೆ ಹೋಗಿದ್ವಿ, ಒಂದು ಶ್ರಮಿಷನ್ ಆಗ್ತಾ ಇದ್ವು. ನಾವು ಅಣ್ಣವ್ರ ಮನೆಗೆ ಹೋಗಿದ್ವಿ ಗಂಗಾವತಿ ಒಂದ್ಸಲ. ಅವರು ಸುಮ್ಮನೆ ನೋಡೋದಕ್ಕೆ ತುಂಬಾ ಸಣ್ಣ ಜೀವಿ, ಆದ್ರೆ ಮನೆ ಸುತ್ತ ಬರೀ ಗಂಧದ ಫುಲ್ ಲಾಭಗಳನ್ನೇ ಹಾಕಿದ್ದಾರೆ. ಅಲ್ಲಲ್ಲೇ ನಾವು ಹೋಗಿ ಅರ್ಧ ಗಂಟೆ ಆದ್ರೂ ಕೂಡ ಅವರು ಇದು ಕ್ಯಾಮ್ರಾ ಸೈಡ್ ನಾವು ವಾಪಸ್ ಬರೋ ತನಕ ಹೊಡ್ಕೊಂತಾನೆ ಇತ್ತು. ಅಂತ ಶ್ರೀಮಂತರು. ಮತ್ತೆ ಸುತ್ತಲೂ ಗಂಧದ ಮರಗಳು, ಅಲ್ಲಲ್ಲೇ ಚಕ್ಲಿಗಳಂತೂ ಹಂಗಂಗೆ ಬಿಟ್ಟೋಗಿದ್ರು. ಗಂಧದ್ದು ವಿಶಿಷ್ಟ ದಪ್ಪದು ಕಡ್ಡಿ ಹಾಕಿದರೆ ಅವ್ರು ಬೀರ್ನ ತೆಗೆದು ನೋಡಿದ್ರೆ ನಿಜ ನಂಗೆ ಶಾಕ್ ಆಗ್ಬಿಡ್ತು. ಅಕ್ಕವ್ರು ಏನಕ್ಕೋ ತೆಗಿತಾರೆ, ನಾವೆಲ್ಲ ಬೆಳ್ಳಿ ಬಂಗಾರ ಒಡವೆಗಳು ಒಳ್ಳೊಳ್ಳೆ ಇದು ಇಡ್ತೀವಿ. ನಿಜ ನನಗೆ ಈಗ ಹೇಳೋದು ಅಷ್ಟಿದೆ. ಬರೀ ಪುಸ್ತಕ ಮೇಲಿಂದ ಕೆಳಗೆ ತಂದ್ರು ಬೀರಲ್ಲಿ ಬರೀ ಪುಸ್ತಕ ತುಂಬಿದ್ದಾರೆ. ವಚನ ಸಾಹಿತ್ಯ ಆಗಿರ್ಬೋದು, ಗಂಧದ ಮರ ಬೆಟ್ಟಿ ಮತ್ತೆ ಮಗ MBBS
ಅವರು ಇಂಡೈರೆಕ್ಟ್ ಆಗಿ ಬೈದವರು ಅಣ್ಣ ಅರ್ಥ ಆಯ್ತು ಬೈದಿದ್ದೆ ಬ್ಯಾಡ ಬಿಡೋಣ ಬ್ಯಾಡ ಬಿಡೋಣ ಬೈದವರು ಅಂತ ಅಲ್ಲಿಂದ ಬೈ ಮಾಡ್ತಾರೆ ಅವರು ಹಳ್ಳಿ ಸ್ವಲ್ಪ ಹೌದಿಲ್ಲ ಅಲ್ಲ ನೀವು ನಂಗೆ ಅವ್ರು ಮೇಲ್ಗೊಡ್ರೆ ಅವ್ರಿಗೆ ಅರ್ಥ ಇಲ್ಲ ಈ ಪಂದ್ಯ ಅಂತ ಬಂದಾಗ ಪಂದ್ಯ ಹೆಂಗಿರುತ್ತಂದ್ರೆ ನಾವು ಬಂದಿರೋ ಹಾಗೆ ಏನು ಈ ಆಟದ ಫೀಲ್ಡಿಗೆ ಬರ್ಬೇಕಂದ್ರೆ ಅವರು ಅಟ್ಲೀಸ್ಟ್ ಟ್ರೈನಿಂಗ್ ಎಲ್ಲ ತಗೊಂಡಿರ್ಬೇಕು ಬೇಸಿಕ್ ಟ್ರೈನಿಂಗ್ ಎಲ್ಲ ಹೀಗೆ ಕ್ರಿಕೆಟ್ ಆಡೋದಿಲ್ಲ ಬೇಸಿಕ್ ಟ್ರೈನಿಂಗ್ ಮಾಡಿರ್ತಾರೆ ನಾವು ಕ್ರಿಕೆಟ್ ಟ್ರೈನಿಂಗ್ ಬೇಕು ಆದ್ರೆ ಬಾಲ್ ಚೇಂಜ್ ಆಗಿದೆ. ನಾವು ಕಾಕ್ದಲ್ಲೇ ಆಡ್ತಿಲ್ಲ, ಟೆನ್ನಿಸ್ ಬಾಲ್ ಆಡ್ತಿದ್ವಿ, ಹಂಗಾಗಿ ಮೇನ್ ಫೀಲ್ಡಿಂಗ್ ಆಡ್ಲಿಕ್ಕೆ ಹೋಗಲಿಕ್ಕೆ ಆಗ್ತಿದೆ ನಮಗೆ. ಅಪ್ಪವ್ರು ಏನಂತಾರೆ ಅಪ್ಪವರು ಮೇಲ್ ಫೀಲ್ಡಿಗೆ ಹೋಗಿ ಆಡ್ತಾ ಇಲ್ಲ ಅಂತ ಅಂತಾರೆ. ಅಂದ್ರೆ ಕೆಳ ದರ್ಜೆ ಒಳಗೆ ಸಣ್ಣ ಹುಡುಗರು ವಿಕೆಟ್ ಹಿಡ್ಕೊಂಡು ಒಂದು ಯಾವುದೋ ಒಂದು ಚೆಂಡು ಹಿಡ್ಕೊಂಡು ಆಡ್ತಾರಲ್ಲ ಆ ರೀತಿ ಆಡಕ್ಕೆ ಅಂತ ಹಿಂಗೆ ಅಂತಾರೆ. ಯಾವ ಆಧಾರದ ಮೇಲೆ ಅಂತ ಅನ್ನೋದು ಸ್ವಲ್ಪ ಕೇಳೋದಿಲ್ಲ ಅವರೇ. ಅದೇ ಅದಕ್ಕೊಂದು ಕೇಳ ಕೆಲವೊಂದು ಈಗ ನೀವು ಆಟಗಾರರಲ್ಲ ಅಂತ ಅನ್ಬೇಕಾಗತ್ತೆ. ನೀವು ಅದು ಆ ಹೈ ಲೆವೆಲ್ ಆಟಗಾರರು ಅಲ್ಲ, ನೀವು ಕೆಳ ದರ್ಜೆ ಆಟಗಾರರು ಅಂತ ಹಿಂಗೆ ಅನ್ಬೇಕಾಗ್ತಂದ್ರ ನೀವು ಏನೋ ಒಂದು ಗೋಲ್ ಹಿಡಿದು ಚೆಂದ ಬಿಡ್ತಿರ್ತೀರಿ ಅಂತ ಗಾತಿಗೆ ಅಂತ ಅಂದಂಗ. ಅಂದ್ರೆ ಸಾಧನೆ ಮಾಡ್ತಾ ಇಲ್ಲ ಅಂದ್ರೆ ಅರ್ಥ ಏನು ಅಂತಂದ್ರೆ ಈಗ ಸಾಧನೆಗೆ ನಾವು ಒತ್ತು ಕೊಡೋದಿಲ್ಲ ಅಂದ್ರೆ ಅರ್ಥ ಏನು ಅಂತಂದ್ರೆ ಅದ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಈಗ ವಿಶ್ವಾಸ ಇಲ್ಲ ಅಂದಂಗ ಆಗೈತ್ರಿ. ವಿಶ್ವಾಸ ಯಾಕಿಲ್ಲ ಅಂತಂದ್ರ ಇದರ ಆಸಕ್ತಿ ಜಾಸ್ತಿ ಐತಿ ಅಂದಂಗ ಅದು ನಾವೇ ಹೇಳ್ಕೊಂಡಂಗ ಅದು ಹೌದ್ರಿ. ನಾವು ಆಸಕ್ತಿ ಇಲ್ಲ ಅಂತಂದ್ರ ಆಸಕ್ತಿ ಅಂತಂದ್ರೆ ಆಸೆ ಉಳಿದಿದೆ. ಆಸಕ್ತಿ ಇಲ್ಲ ಅಂತಂದ್ರ ಇನ್ನು ಈ ಅದಕ್ಕೆ ನಾನು ಈ ಭವಬಂಧನ ಅಂತ ನಮ್ಗ ಆ ಭವಬಂಧನಗಳು ಬಿದ್ದೀವಿ ಅಂತಕ್ಕಂಥದ್ದು ಭಾಸ ಆಗ್ಬೇಕು ಅಂತ ಹೇಳ್ಕೊಂಡ್ರೆ ಇದಕ್ಕೆ ಅದು ಆಗಿಲ್ಲ ಅಂತಂದ್ರೆ ಬರುವುದಂಗೆ ಇಲ್ಲ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು, ಅಸಾಧ್ಯ ನೋಡ್ತಾರ ಅವ್ರ ಅಂತಾರಲ್ಲ. ಮತ್ತೆ ನಾವು ಇನ್ನೂ ಅಪ್ಪರು ಯಾವ ದೃಷ್ಟಿಯೊಳಗೆ ಅಂದಿರ್ತಾರ ಮತ್ತೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಎಲ್ಲೆಲ್ಲಿ ಏನು ನೆರವೇಟ್ ಮಾಡ್ಕೊಂಡಿವಿ ನಾವು ಅಂತ ನಾವು ನೋಡ್ಕೊಂಡು ತಿಳ್ಕೋಬೇಕು. ಅಂದ್ರೆ ನೀವಂತ ಅನ್ನಂಗಿರದೆ ನಾವೆಲ್ಲ ತಿಳ್ಕೋಬೇಕವ ಹೌದ್ರಿ. ಹಂಗ ಹೋಗಂತನ ಇದ್ರೊಳಗೆ ಹಿಂಗೆ ಸಿಕ್ಕಾಕೊಂಡಿವಿ ಅಂತಂದ್ರೆ ಸುಮ್ಕೆ ಸಿಕ್ಕಾಕೊಂಡಿವಿ ಅಂತ ಆಗಂಗಿಲ್ಲ. ಆಟಗಾರರಾಗಿರ್ತೀವಿ, ಆಟ ನೋಡುವರಾಗಿರ್ತೀವಿ ನಾವು. ಸುಮ್ಕೆ ನಿತ್ಯ ದೀಕ್ಷೆ ತಗೊಂಡಿರ್ತೀವಿ ಹೆಸರಿಗೆ. ಈಗ ಅದು ಅದೇ ಪ್ರಶ್ನೆ ಬಂದಿತ್ತು. ಇದು ಅಪ್ಪ ಕೇಳಿದ್ರೆ ಯಾವುದೋ ಅವ್ರು ನೀವು ಅಂತ ಕೇಳಿದ್ರು. ಯಾರೋ ಏನೋ ಪ್ರಶ್ನೆ ಕೇಳಿದ್ರೆ ಆ ಅರ್ಥಕ್ಕೆ ಆಗ್ಬೋದು ಯಾರೋ ಪ್ರಶ್ನೆ. ಈಗ ಇದು ಅದರದ್ದು ಹೆಂಗ ಶ್ವಾಸೋಚ್ಛ್ವಾಸ ಅಂದ್ರೆ ಶ್ವಾಸ ನಿಶ್ವಾಸ ನಿಲ್ಲೋದು ಹೆಂಗ ಪ್ರಶ್ನೆ. ವಿಶ್ವಾಸ ಇವು ನಿಲ್ಲೋದು ಹೆಂಗ ಕೇಳಿದ್ರವ್ರಿಗೆ ಇಲ್ಲಿ ಲಿಂಗಧಾರಣ ಮಾಡ್ಕೊಂಡಿವಿ. ಲಿಂಗಧಾರಣ ಮಾಡ್ಕೊಂಡಿವಿ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಅಲ್ಲಿ ಗುರುಗಳು ಕೊಟ್ಟಿರ್ತಾರೆ. ಗುರುಗಳು ಕೊಟ್ಟಾರ ಅಥವಾ ನೀವು ಕಟ್ಕೊಂಡಿರ್ತೀರ ಅವರೇ ಹೌದಿಲ್ಲ. ಗುರುಗಳು ಯಾಕೆ ಕಟ್ಟಿರ್ತಾರ ಅಂತಂದ್ರ ದೀಕ್ಷಾ ಅಂತಂದ್ರೆ ಏನು
ತನುತ್ರಯದಲ್ಲಿರ್ತಕ್ಕಂಥ ಮಲತ್ರಯಗಳನ್ನು ನಾಶಗೊಳಿಸಿ ಅಲ್ಲಿ ಲಿಂಗತ್ರಯಗಳನ್ನು ಅಳವಡಿಸಬೇಕು ಅಂತ ಇದಕ್ಕೆ ದೀಕ್ಷೆ ಅಂತ. ಇಲ್ಲಿ ಮಲಗಳು ಕರುಣಿಸಿಕೊಳ್ತಾರೆ, ಅದರ ಅಧ್ಯಯನ ಮಾಡಿರತ್ತ ಅನ್ಸುತ್ತೆ. ಮುಂಜಾನೆ ನೀವು ಪ್ರಶ್ನೆ ಕೇಳೋದು ನೋಡಿ ಅವು ಎಂತ ಸ್ಟ್ರಾಂಗ್ ಅದಾವ ಅಂತ ಅನಿಸ್ತೇವೆ. ಯಾರು ಚಂದ್ರಸ್ವಾಮೀಜಿ ಅವ್ರು ಬೈತಾರೆ, ನೀವು ಯಾಕೆ ಬೈತಾರೆ ನಮ್ಗೆ ಯಾವ್ದು ಅರ್ಥ ಆಗೋದು. ಪ್ರಶ್ನೆ ಕೇಳ್ತೀರಿ ಅಂತ ಹಿಂಗಂತಾರ ಒಂದ್ ಕಡೆ ಇಲ್ಲಿ ಆ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನಂದ್ರೆ ನರಜನ್ಮವ ತೊಳೆದು ಅರಜನ್ಮವ ಮಾಡಿದಾಗುವೆ, ಭವಿ ಎಂಬುದು ತೊಳೆದ ಭಕ್ತಿಯನ್ನು ಜನಿಸಿದಾಗುವೆ, ಬಹುಬಂಧನ ಬಿಡಿಸಿ ಪರಮಸುಖ ತೋರಿದ ಹೆಂಗಾಗ್ಯದಂತಂದ್ರೆ ಪರಿಸ್ಥಿತಿ ಇದು ನಮ್ದು. ನಂದೊಂದು ಶಂಕೆ, ಆ ಪರಮಸುಖ ಅಥವಾ ಲಿಂಗಾಂಗ ಸಾಮರಸ್ಯ ಆಗಿಲ್ಲ ಅಂದ್ರೆ ಗುರುಗಳು ಕಾರಣನೋ ಅಥವಾ ನಾವು ಕಾರಣ? ಯಾಕೆ ನೀವೇನು ಕಾರಣ? ಎಷ್ಟು ದೊಡ್ಡ ಗುಣ ಇದೆ ನಿಮ್ಗೆ, ಎಲ್ಲ ನಿಮ್ಗೆ ಹಾಕೋತಿರಲ್ಲಪ್ಪ, ಅವ್ರ ಮೇಲೆ ಹಾಕ್ಬೇಕು. ಅವೆಲ್ಲ ನಾವು ಒಪ್ಪಂಗಿಲ್ಲ. ಅವ್ರು ಕೊಟ್ಟರೆ ಅವ್ರು ನಮ್ಮ ಹಣಮಲ ಮಾಯಮಲ ಕಾಮಿಕ ಮಲಗಳನ್ನು ತೊಡೆದು ಇಬ್ರು ಕಾರಣ. ಇಬ್ರು ಕಾರಣ. ಅಂದ್ರ ಗುರುವಿನ ಕರ್ತವ್ಯ ಏನು ಅಂತ, ಗುರುವಿನ ಕರ್ತವ್ಯ ಅಂತಂದ್ರೆ ಏನ, ಈ ಕೆಲಸ ಮಾಡಬೇಕಲ್ಲ, ಈ ಕೆಲಸ ಅದನ್ನ ಜವಾಬ್ದಾರಿ. ಇಲ್ಲಿ ಆತ ಏನು ಪರವಸ್ತುವಿನ ಸಾಕಾರ ಮೂರ್ತಿಯೇ ಗುರು ಅಂತ, ಬೇರೆ ಏನು ಅಲ್ಲ. ಪರವಸ್ತುವಿನ ಸಾಕಾರ ಮೂರ್ತಿ ಅದು. ಅದರೊಳಗೆ ನಾವು ಭೇದ ಮಾಡಿದ್ವಿ ಅಂತಂದ್ರೆ ಅದು ದೀಕ್ಷೆ ಅಲ್ಲ ಅಂತ ಅನಿಸ್ಕೊಳ್ತೀವಿ. ಹೆಂಗೋ ಏನು ಅಂತಂತಂದೆ. ಈಗ ನನ್ನ ವಿಷಯ ಅಂತ ಇಲ್ಲಿ ಆ ಗುರುವಿನ ಕರ್ತವ್ಯ ಇದಾಗಿರುತ್ತೆ. ಮತ್ತೆ ಈಗ ಆತ ಕೊಟ್ಟಾನ, ಲಿಂಗ ಕೊಟ್ಟಾನ ಅಂತ ಅಂದಾಗ ಇದ್ರ ಬಗ್ಗೆ ಹೇಳಿರ್ಬೇಕಲ್ಲ, ಇದ್ರ ಬಗ್ಗೆ ಹೇಳಿರ್ಬೇಕೇನ್ರಿ? ಎದ್ರ ಬಗ್ಗೆ? ಚಕ್ರದ ಬಗ್ಗೆ, ರಾಮಶಿವಾಯ ಬಗ್ಗೆ? ಅದಲ್ಲ, ಅವ್ರು ಕೇಳಿದ ಪ್ರಶ್ನೆ ಅಷ್ಟ. ಚಕ್ರ ದೂರ ಆಯ್ತು, ಉಸಿರಾಟ ನಿಲ್ಸೋದು ಚಕ್ರಗಳು ದೂರ ಆಯ್ತು. ಅವರು ಶ್ವಾಸ ಅಡಗ ಕೇಳಿರಲ್ಲ, ಅದು ಆ ಗುರುಗಳು ಅದ್ರ ಬಗ್ಗೆ ಹೇಳಿರ್ಬೇಕಲ್ಲ. ಅಪರೆ ಗುರುಗಳು ಏನು ಹೇಳಲಿಲ್ಲ, ನಾವು ತಟ್ಟೆಗೆ ಪ್ರಸಾದ ಬಂದಂಗೆ ಗೊತ್ತು, ನಾವು ತಗೊಂಡ್ವಿ, ಮುಗೀತು. ಏನ್ ಮಾಡೋದು? ಗೊತ್ತಿರ್ಲಿಲ್ಲ ಕೇಳಕ್ಕೆ, ಎಲ್ಲರೂ ಕೂಡ ಗೊತ್ತಿಲ್ದಿರೋದಕ್ಕೆ ಮತ್ತೆ ದೀಕ್ಷೆ ತಗೊಳ್ಳೋದು. ಗುರುಗಳು ಹೇಳ್ಕೊಡ್ಬೇಕಲ್ಲ ಗೊತ್ತಿಲ್ದಿರೋದು. ಅಪರ ಈಗ ಒಬ್ಬ ಗುರುವಿನ ಕರ್ತವ್ಯನು ಒಬ್ಬ ಶಿಷ್ಯನಿಗೆ, ಎಂಥ ಶಿಷ್ಯನಿಗೆ ಎಂಥ ಗುರು ಹೆಂಗೆ ದೀಕ್ಷೆ ಮಾಡ್ತಾರೆ ಅನ್ನೋದು ಹೇಳ್ರಿ ಒಂದ್ಸಲ. ದೀಕ್ಷೆ ನಾಳೆ ಇದೆ, ಅಲ್ಲ, ನಾಳೆ ಸಬ್ಜೆಕ್ಟ್ ಇದೆ ಅದು. ಈಗ ದೀಕ್ಷೆದ ಇಷ್ಟು ಏನಂತಂದ್ರೆ ಸುತ್ತಮುತ್ತಲಿನ ಗ್ರಾಮದಿಂದ ಅಥವಾ ಹಿಂಗಾಗಿದ್ರೆ ಏನಂದ್ರೆ ಕೇಳಕ್ ಬರಲ್ಲ. ನೀವು ಬಾಯ್ಬಿಟ್ಟು ಕೇಳಿ ಡಿಗ್ರಿ ಬೇಕಾಗಿರೋದು